ಬೋಸ್ಟ್ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಏಪ್ರಿಲ್ ಮಾಸ ಭವಿಷ್ಯ ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯ ಶುಭಗಳು ಪ್ರಾಪ್ತಿಯಾಗುತ್ತೆ. ಗುರುವಿನ ಪೂರ್ಣ ಅನುಗ್ರಹ ಕೂಡ ಈ ಒಂದು ಮಕರ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿರುತ್ತದೆ. ಗುರುವಿನ ಅನುಗ್ರಹ ಇರೋದ್ರಿಂದ ಅಂದರೆ ಪಂಚಮದಲ್ಲಿರ್ತಕ್ಕಂತಹ ಗುರು ಒಳ್ಳೆಯ ಫಲವನ್ನು ಕೊಡ್ತಾನೆ. ಒಳ್ಳೆಯ ಫಲದಿಂದ ನಮಗೇನಾಗ್ತದೆ? ಒಳ್ಳೆಯ ಫಲ ಅಂದರೆ ಏನು? ಒಳ್ಳೆಯ ಫಲ ಅಂದರೆ ನಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿ ಇವೆಲ್ಲ ನಮಗೆ ಸಿಕ್ಕಿದಾಗ ಅದು ಒಂದು ಒಳ್ಳೆಯ ಶುಭಫಲಗಳು, ದೈವಾನುಗ್ರಹ ಅಂತ ನಾವು ಹೇಳಬೇಕು. ಕೆಲವೊಂದಷ್ಟು ನಾವು ಕಷ್ಟಪಟ್ಟರೂ ಕೂಡ ನಮಗೆ ಶಾಂತಿ ಸಿಗೋದಿಲ್ಲ, ನೆಮ್ಮದಿ ಸಿಗೋದಿಲ್ಲ. ಆದರೆ ದೈವಾನುಗ್ರಹ ಇದ್ದಾಗ ನಾವು ಇಷ್ಟದಲ್ಲಿ ಇರುವಂತಹ ಒಂದು ಪರಿಸ್ಥಿತಿಯಲ್ಲಿ ನೆಮ್ಮದಿ ಸಿಗತ್ತೆ, ಶಾಂತಿ ಸಿಗತ್ತೆ, ಇವೆಲ್ಲ ಸಿಗುವಂತಹದ್ದು. ಹಾಗಾಗಿ ಈ ಒಂದು ಮಕರ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ತುಂಬ ಅನುಕೂಲ ಇದೆ. ಯಾಕೆಂದರೆ ಆರ್ಥಿಕ ಅನುಕೂಲ ಆಗತ್ತೆ, ಅದ್ರ ಜೊತೆ ಆಗಿದೆ ಅಂತ ಹೇಳ್ಬೋದು. ಸ್ವಲ್ಪ ಮಟ್ಟಿಗೆ ಆಗಿದೆ, ಇನ್ನು ಸ್ವಲ್ಪ ಆಗಬೇಕು. ಹೀಗೆ ಮಕರ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಆರ್ಥಿಕ ಸಂಕಷ್ಟದ ಪಾರಾಗುವಂಥ ಯೋಗ, ಸಾಲ ಇದ್ದರೆ ಸಾಲ ಕೊಟ್ಟು ತೀರಿಸುವಂಥ ಯೋಗ, ಬರಬೇಕಾದ್ದನ್ನು ತೆಗೆದುಕೊಳ್ಳುವಂಥ ಯೋಗ, ವಿಕ್ರಮದಿಂದ ಏನೇ ಕೆಲಸವನ್ನು ಮಾಡಿದ್ರು ಕೂಡ ಪರಾಕ್ರಮದಿಂದ ಎಲ್ಲ ಕೆಲಸಗಳನ್ನು ಕಾರ್ಯಗಳನ್ನು ಜಯಿಸುವಂಥ ಯೋಗ, ಯಾವುದೇ ಒಂದು ಕೆಲಸದಲ್ಲಿ ತಾವು ಹೋಗಿ ನಿಂತುಕೊಂಡು ಮಾಡಿ ಮುಗಿಸಿ ಆ ಕೆಲಸವನ್ನು ಮುಗಿಸಿ ಬಂದು ಒಂದು ಒಳ್ಳೆಯ ಹೆಸರನ್ನು ತೆಗೆದುಕೊಳ್ಳುವಂಥ ಯೋಗ, ಮತ್ತು ಯಾವುದೇ ಕೆಲಸವನ್ನು ಹಿಡಿದ ಮೇಲೆ ಪೂರ್ತಿಯನ್ನು ಮಾಡಿ ಅರ್ಧ ಬಿಡದೆ ಅದನ್ನು ಯಶಸ್ವಿಯಾಗಿ ನಡೆಸಿಕೊಡುವಂಥ ಯೋಗವು ಕೂಡ ಈ ಒಂದು ಮಕರ ರಾಶಿಯವರಿಗಿರುತ್ತೆ. ಅದರ ಜೊತೆಗೆ ಮಕ್ಕಳು ಒಳ್ಳೆಯ ವಿದ್ಯಾವಂತರು, ಬುದ್ಧಿವಂತರಾಗ್ತಾರೆ. ಮಕ್ಕಳಿಗೆ ಸ್ವಲ್ಪ ಹಠ, ಕೋಪ ಇರುತ್ತೆ, ಸ್ವಲ್ಪ ಶಾರ್ಟ್ ಟೆಂಪರ್ ಇರುತ್ತೆ. ಅದಕ್ಕೆ ನಾವು ತಿದ್ದಿ ಬುದ್ಧಿ ಹೇಳಬೇಕಾಗತ್ತೆ. ಸ್ವಲ್ಪ ಅವರಿಗೆ ಮಾರ್ಗದರ್ಶಕರಾಗಿರಿ. ಒಳ್ಳೆ ವಿದ್ಯಾವಂತರಾಗ್ತಾರೆ, ಬುದ್ಧಿವಂತರಾಗ್ತಾರೆ, ಮಕ್ಕಳು ಒಳ್ಳೆ ಜ್ಞಾನವಂತರಾಗ್ತಾರೆ. IAS IPS ಕೂಡ ಮಾಡ್ಬೋದು, ಇಲ್ಲ ಅವರು ಒಳ್ಳೆ ಒಂದು ಬಿಸ್ನೆಸ್ ಮ್ಯಾನ್ ಕೂಡ ಆಗ್ಬೋದು. ಮತ್ತು ಹೊರದೇಶದಲ್ಲಿ ಹೋಗಿ ಅವರು ವಿದ್ಯಾಭ್ಯಾಸವನ್ನು ಮಾಡ್ಬೋದು, ಇಲ್ಲ ಅಲ್ಲಿ ಹೋಗಿ ಕೆಲಸವನ್ನು ಮಾಡ್ಬೋದು. ಅಂಥ ಒಳ್ಳೆಯ ಫಲಗಳು ಕೂಡ ಈ ಒಂದು ಮಕರ ರಾಶಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಇರುತ್ತೆ ಅನ್ನುವಂಥದ್ದು ಒಳ್ಳೆಯ ಒಂದು ಫಲ ಸಿಗುವಂಥ ಒಂದು ರಾಶಿ ಅಂತ ನಾವು ಇದನ್ನು ಚಿಂತನೆ ಮಾಡ್ಬೋದು. ಅಲ್ಲದೆ ನಿಮ್ಮ ಒಂದು ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಬಿರುಕು ಮನಸ್ತಾಪ ಇದ್ದರೆ ಅದನ್ನು ಕೂತ್ಕೊಂಡು ಮಾತಾಡಿ. ತಂದೆ ತಾಯಿಗಳ ಒಂದು ಜೊತೆಗೆ ಬಿರುಕಿದ್ರೆ ಅದನ್ನು ಕೂತು ಮಾತಾಡಿ. ಅವರನ್ನು ಯಾವುದೇ ಕಾರಣಕ್ಕೂ ತಾವು ಒಳ್ಳೆಯ ರೀತಿಯಿಂದ ಅವ್ರು ನೋಡ್ಕೋಬೇಕು. ಯಾವುದೇ ಕಾರಣಕ್ಕೂ ಅವರನ್ನು ನೀವು ನೆಗ್ಲೆಕ್ಟ್ ಮಾಡೋದಾಗಲಿ, ಅವರನ್ನು ತಿರಸ್ಕಾರ ಮಾಡೋದಾಗಲಿ ಮಾಡಬಾರ್ದು. ಆ ಥರ ಮಾಡಿದಾಗ ನಿಮಗೆ ಗುರುದೋಷ ಬರ್ತದೆ. ಕಾರಣ ಈ ಒಂದು ಮಕರ ರಾಶಿಯವರಿಗೆ ಗುರು ನೀಚ ಆಗಿರ್ತಾನೆ. ಈ ರಾಶಿಗೆ ಗುರು ನೀಚ ಆಗಿದ್ದರಿಂದ ಈ ರಾಶಿಯವರಿಗೆ ಗುರು ಅಷ್ಟು ಸಪೋರ್ಟ್ ಮಾಡೋದಿಲ್ಲ. ಅಂದರೆ ಜಾತಕದಲ್ಲಿ ಇದ್ದರೆ ಅದು ಬೇರೆ ಇರುತ್ತೆ, ಗೋಚರದಲ್ಲಿ ಪಂಚಮದಲ್ಲಿದ್ದಾನೆ ಒಳ್ಳೆಯದು. ಆದರೆ ಮಕರ ರಾಶಿಗೆ ಗುರು ಅಷ್ಟು ಒಳ್ಳೆಯ ಫಲವನ್ನು ಕೊಡೋದಿಲ್ಲ. ಅದು ಶನಿಯ ರಾಶಿ ಅಧಿಪತಿ ಆಗ್ತಾನೆ. ಹಾಗಾಗಿ ಮಕರ ರಾಶಿಯವರಿಗೆ ಗುರುವಿನ ಅನುಗ್ರಹ ತುಂಬ ಬೇಕಾಗ್ತದೆ. ಹಾಗಾಗಿ ತಂದೆ ತಾಯಿ ಅನುಗ್ರಹವನ್ನು ಪಡಿಬೇಕು. ಈ ಗುರುಬಲ ಇದೆ. ಗುರುಬಲ ಇರೋದ್ರಿಂದ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೀತದೆ. ವಿವಾಹ ಆಗುವಂಥದ್ದು, ಸಂತಾನ ಆಗುವಂಥದ್ದು, ಸಂತಾನ ಭಾಗ್ಯ ಆಗುವಂಥದ್ದು, ಆನಂತರದಲ್ಲಿ ಉಪನಯನ ಆಗತಕ್ಕಂಥದ್ದು, ಗೃಹಪ್ರವೇಶ, ಕೃಷಿ ಜಮೀನು ತೆಗೆದುಕೊಳ್ಳೋ ಭೂಮಿ ಪೂಜೆಯನ್ನು ಮಾಡಿ ಕೃಷಿಯ ಜಮೀನನ್ನು ಒಳ್ಳೆಯ ಒಂದು ಕೃಷಿಯ ಬೆಳೆಯನ್ನು ತೆಗೆದುಕೊಳ್ಳತಕ್ಕಂಥದ್ದು, ಇಂಥ ಶುಭಫಲಗಳು ಕೂಡ ಈ ಒಂದು ಮಕರ ರಾಶಿಯವರಿಗೆ ಇರುತ್ತೆ ಅನ್ನುವಂಥದ್ದು ಭಾಳ ಸಂತೋಷ ವಿಚಾರ. ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರು ಆಗುತ್ತೆ. ನಿಮಗೆ ಹೃದಯಕ್ಕೆ ಸಂಬಂಧಪಟ್ಟಂಥ ತೊಂದರೆ ಬರೋದು, ಉಸಿರಾಟ ಸಮಸ್ಯೆ ಬರ್ಬೋದು, ಭಾಳ ಜಾಗ್ರತೆ ವಹಿಸಬೇಕಾಗತ್ತೆ. ಮತ್ತು ENT ಸಮಸ್ಯೆಗಳು ಕೂಡ ಬರ್ಬೋದು, ಅದಕ್ಕೆ ಜಾಗ್ರತೆ ವಹಿಸಬೇಕು. ನಿಮಗೆ ಎಲ್ಲ ರೀತಿಯ ಅನುಕೂಲಗಳು ಇರುತ್ತೆ. ಅಂದರೆ ನೀವು ಏನು ಕೆಲಸ ಮಾಡ್ತೀರಾ ಅದರಲ್ಲಿ ಅನುಕೂಲ ಇರುತ್ತೆ. ಆದರೆ ಏನು ಸಮಸ್ಯೆ ಇರುತ್ತೆ ಅಂತ ಕೇಳಿದ್ರೆ ನಿಮಗೆ ಸಮಸ್ಯೆ ಇರತಕ್ಕಂತಹದ್ದು ಯಾವುದೂ ಇಲ್ಲ. ಈಗ ಸದ್ಯಕ್ಕೆ ಸಮಸ್ಯೆ ಯಾವುದೂ ಇಲ್ಲ. ನಿಮಗೆ ಎಲ್ಲ ರೀತಿಯ ಅನುಕೂಲ ಇದೆ ನೋಡಿ. ಗುರುವಿನ ಅನುಗ್ರಹ ಇದೆ. ವಿಕ್ರಮ ಸ್ಥಾನದಲ್ಲಿ ಕೂಡ ಶನಿ ಕೂಡ ಇರ್ತಾನೆ. ಭಾಗ್ಯದಲ್ಲಿ ಕೇತು ಇರೋದ್ರಿಂದ ನಿಮಗೆ ಭಾಗ್ಯೋದಯ ಆಗತ್ತೆ. ಮತ್ತು ತೃತೀಯದಲ್ಲಿ ರಾಹು, ಅವನು ಒಳ್ಳೆಯ ಫಲವನ್ನು ಕೊಡ್ತಾನೆ. ಎಲ್ಲ ಗ್ರಹಗಳು ನಿಮಗೆ ಒಳ್ಳೆಯ ಶುಭ ಫಲವನ್ನು ಕೊಡುವುದರಲ್ಲೇ ಇದೆ. ಹಾಗಾಗಿ ಅದನ್ನು ಅನುಭವಿಸುವಂಥ ಯೋಗಗಳು ನಿಮಗೆ ಇರೋದ್ರಿಂದ ಮಕರ ರಾಶಿಯವರಿಗೆ ಎಲ್ಲ ರೀತಿಯ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಸಮಾಜದಲ್ಲಿ ಗೌರವ, ಸ್ಥಾನ, ಮಾನ ಸಿಗುವಂಥದ್ದು, ಮತ್ತು ತೀರ್ಥಯಾತ್ರಾ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ದೇವರ ದರ್ಶನವನ್ನು ಮಾಡ್ತಕ್ಕಂಥದ್ದು, ಸಮುದ್ರ ಸ್ನಾನ, ಪವಿತ್ರ ನದಿ ಸ್ನಾನವನ್ನು ಮಾಡುವಂಥ ಯೋಗವು ಕೂಡ ನಿಮಗೆ ಇರೋದ್ರಿಂದ ಅದರಿಂದ ಪುಣ್ಯದ ಫಲಗಳು ಪ್ರಾಪ್ತಿಯಾಗುತ್ತೆ. ಅದಕ್ಕೆ ಪೂರ್ವಜನ್ಮ ಕೃತಂ ಪುಣ್ಯಂ, ಜನ್ಮಾಂತರದ ಪುಣ್ಯದ ಫಲದಿಂದ ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು ಸೂರ್ಯಚಂದ್ರ ಎರಡು ವಂಶ ಬೆಳಕೊಂಡು ಹೋಗುತ್ತೆ. ಅವ್ರ ಜೀವನದಲ್ಲಿ ಭವಿಷ್ಯದಲ್ಲಿ ಯಶಸ್ಸು, ಕೀರ್ತಿ ಕೂಡ ಸಿಗುತ್ತೆ. ಅವರು ಒಳ್ಳೆಯ ವಿದ್ಯಾವಂತರು, ಬುದ್ಧಿವಂತರು, ಜ್ಞಾನವಂತರು ಆಗಿ ಮುಂದೆ ಒಳ್ಳೆಯ ಸಿಂಹಾಸನವನ್ನು ಏರುವಂಥ ಯೋಗ, ಅಂದರೆ ಒಳ್ಳೆಯ ಒಂದು ಹುದ್ದೆಯಲ್ಲಿ ಇರುವಂಥ ಯೋಗವು ಕೂಡ ಅವರಿಗೆ ಪ್ರಾಪ್ತಿಯಾಗುತ್ತೆ. ಅದು ನಿಮ್ಮ ಪೂರ್ವದ ಪುಣ್ಯದ ಫಲದಿಂದ ಇದೆಲ್ಲ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಮಕರ ರಾಶಿಯವರಿಗೆ ಶುಭಫಲಗಳು ತುಂಬ ಇದೆ ಅಂತ ಹೇಳಬೇಕು. ಸಾಮಾನ್ಯವಾಗಿ ಮಕರ ರಾಶಿಯವರಿಗೆ ಯಾವ ರೀತಿಯ ತೊಂದರೆಗಳು ಕೂಡ ಕಂಡು ಬರ್ತಾ ಇಲ್ಲ, ಒಳ್ಳೆಯ ಫಲಗಳಿದೆ. ಒಂದು ವೇಳೆ ನಿಮಗೆ ತೊಂದರೆ ಇದ್ದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ದಶಾಭುಕ್ತಿ ಚೆನ್ನಾಗಿದ್ದರೆ ತೊಂದರೆಗಳು ನಿಮಗೇನು ಬರೋದಿಲ್ಲ. ದಶಾಭುಕ್ತಿ ಚೆನ್ನಾಗಿಲ್ಲದೆ ಇದ್ದರೆ ಮಾರಕ, ಬಾಧಕ ಅವೆಲ್ಲ ಇದ್ದಾಗ ಅಥವಾ ಯಾವುದೋ ಅವರು ತೊಂದರೆ ಇದ್ದಾಗ ನಿಮಗೆ ಕಷ್ಟಗಳು, ತೊಂದರೆಗಳು ಬರ್ಬೋದು, ಬರಲ್ಲ ಅಂತ ಹೇಳಲ್ಲ. ಒಂದು ವೇಳೆ ನಿಮಗಿದ್ರೆ ಹತ್ತಿರಲಿರ್ತಕ್ಕಂಥ ದೇವರಿಗೆ, ಹತ್ತಿರಲಿರ್ತಕ್ಕಂತಹ ಒಂದು ಆಂಜನೇಯ ಸ್ವಾಮಿಗೆ ಹೋಗಿ, ದೇವಸ್ಥಾನಕ್ಕೆ ಹೋಗಿ ಶನಿವಾರ ದಿನ ಅಲ್ಲಿ ಹೋಗಿ ಆ ಅರ್ಚನೆಯನ್ನು ಮಾಡೋದ್ರಿಂದ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ಇನ್ನೂ ಹೆಚ್ಚಿಗೆ ಕಷ್ಟ ಇದ್ದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.